ಲಕ್ಷ್ಮೀಬಾಯಿ ಮನೆಯಲ್ಲಿಯೇ ಶಿಕ್ಷಣ ಪಡೆದರು. ಓದಲು ಮತ್ತು ಬರೆಯಲು ಸಮರ್ಥರಾಗಿದ್ದರು. ಇವರಿಗೆ ಬಾಲ್ಯದಿಂದಲೂ ಆಯುಧಗಳ ಬಳಕೆ ಎತ್ತ ಒಲವು ಹೊಂದಿದಳು. ಹೀಗೆ ಕುದುರೆ ಸವಾರಿ, ಕತ್ತೆ ವರಸೆ ಸುಮಾರು ಕಲೆಗಳನ್ನು ಕಲಿತು ಕರಗತ ಮಾಡಿಕೊಂಡಳು. ಇವಳು ಸುಂದರ, ಬುದ್ಧಿವಂತ, ಧೈರ್ಯಶಾಲಿ ಹುಡುಗಿ. 1842ರಲ್ಲಿ ಝಾನ್ಸಿಯ ಮಹಾರಾಜ ಗಂಗಾಧರ ಸಿಂಹವಾಲಕರನನ್ನು ವಿವಾಹದರು. ಮದುವೆಯಾದ ನಂತರ ಇವರನ್ನು ಲಕ್ಷ್ಮೀಬಾಯಿ ಎಂದು ಕರೆಯಲಾಯಿತು. ಇವಳು ಬ್ರಿಟಿಷರ ವಿರುದ್ಧ ಹೋರಾಡಿದರು. ನಾವು ಸ್ವಾತಂತ್ರ್ಯಕ್ಕಾಗಿ ಹೋರಾಡುತ್ತೇವೆ, ನಾವು ವಿಜಯಶಾಲಿಯಾಗಿದ್ದೇವೆ, ವಿಜಯದ ಫಲವನ್ನು ಅನುಭವಿಸುತ್ತೇವೆ. ಯುದ್ಧದ ಮೈದಾನದಲ್ಲಿ ಸೋಲಿಸಲ್ಪಟ್ಟರೆ ಮತ್ತು ಕೊಲ್ಲಲ್ಪಟ್ಟರೆ ನಾವು ಖಂಡಿತವಾಗಿಯೂ ಶಾಶ್ವತ ಕೀರ್ತಿ ಮತ್ತು ಮೋಕ್ಷವನ್ನು ಗಳಿಸುತ್ತೇವೆ ಎಂದು ಹೇಳುತ್ತಿದ್ದರು. ಇವಳು ಮಗನನ್ನು ಚೆನ್ನಾಗಿ ಕಟ್ಟಿಕೊಂಡು ಹೋರಾಡಿ ಕೈಯಲ್ಲೇ ಕತ್ತಿ ಹಿಡಿದು ಸತ್ತಳು. 1858ರ ಜೂನ್ 18ರಂದು ಗ್ವಾಲಿಯರನ್ನು ಕೋಬಾಕಿ ಸೆರೆಮನೆಯಲ್ಲಿ ಹುತಾತ್ಮಳಾದಳು. ರಾಜ್ಯವನ್ನು ಪಡೆಯಲು ಮತ್ತು ಬ್ರಿಟಿಷ್ ಆಳ್ವಿಕೆಯಿಂದ ಭಾರತೀಯರನ್ನು ವಿಮೋಚನೆಗೊಳಿಸುವ ಹೋರಾಟದಲ್ಲಿ ಇವಳು ಕೊನೆಯ ಉಸಿರೆಳೆದಳು. ಎಲ್ಲರಿಗೂ ಧನ್ಯವಾದ.